ಹೆಣ್ಣು ಮಗು ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಕೈಯೆಲ್ಲ ಸುಟ್ಟಿದಾರ. ಕೈಯೆಲ್ಲ ಸುಟ್ಟಾಕಿದಾರೆ. ನಿಜಾನ ಇದು? ಈ ಕಾಲದಲ್ಲಿ ಈ ತರ ಇದೆಯಾ? ನಾನು ಸತ್ಯ ಹೇಳ್ತೀನಿ, ಬೇಕಾದ್ರೆ ಮಗು ತಂದು ತೋರಿಸ್ತೀನಿ. ನಾನೀಗ ಇರೋದು ಮಂಗಳೂರಿನ ಎಕ್ಕೂರಿನಲ್ಲಿ. ಮಹಿಳೆಯನ್ನ ನಾನು ನೋಡಿದ್ದೀನಿ, ಪ್ರತಿನಿತ್ಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ. ಇಲ್ಲಿ ಎಳ್ನೀರೊಂದು ಅಂಗಡಿ ಇದೆ. ಪಾಪ ಶ್ರಮಜೀವಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಒಬ್ಬಂಟಿಯಾಗಿ ಇಲ್ಲಿ ಕೆಲಸ ಮಾಡ್ತಾರೆ ತಮ್ಮ ಕುಟುಂಬವನ್ನ ಸಾಕೋದಕ್ಕೆ. ಯಾವತ್ತೂ ಕೂಡ ಅವರ ಜೀವನದ ಬಗ್ಗೆ ಕೇಳಲಿಲ್ಲ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಬಂದಾಗ ಹೀಗೆ ಮಾತಾಡಿಸಿದಾಗ ಅವರ ಲೈಫ್ ಬಗ್ಗೆ ಕೇಳಿದಾಗ ನನಗೆ ತುಂಬಾ ದುಃಖ ಆಯಿತು. ಒಂದು ಟ್ರ್ಯಾಜಿಡಿಯೇ ಇದೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಇಲ್ಲಿ ಪಡುವಂಥ ಕಷ್ಟ ಇದೆಯಲ್ವಾ, ಅದು ಯಾರಿಗೂ ಕೂಡ ಬೇಡ. ಅವರ ಬದುಕಿನ ಬಗ್ಗೆ ಒಂದು ಕೆಲವೊಂದು ವಿಷಯಗಳನ್ನ ನಾವು, ಆ ಟ್ರ್ಯಾಜಿಡಿಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಹೇಗಿದೆ ನಿಮ್ಮ ಬಿಸ್ನೆಸ್ ಎಲ್ಲ? ಏನು ಇವತ್ತು ಬಿಸಿಲಿದ್ರೆ ವ್ಯಾಪಾರ, ಇಲ್ಲಾಂದ್ರೆ ಅಲ್ಲ ಸರ್, ಒಬ್ಬಳೇ ದುಡಿದಲ್ಲ, ಇದ್ರಾಗ ಜೀವನ ಸಾಗಿಸ್ಬೇಕು. ಏನು ಮಾಡೋದು? ದಿನಕ್ಕೆ ಎಷ್ಟು ಎಳ್ನೀರು ಸೇಲ್ ಮಾಡ್ತೀರಾ? ಒಂದು 100 ಹೋದ್ರೆ ನಾವು ಬದುಕಕ್ಕೆ ಶಕ್ತಿ ಆಗುತ್ತೆ ಸರ್. ಇಲ್ಲಾಂದ್ರೆ ಏನಿಲ್ಲ ರೀ. ಒಂದು 50-60 ಹೋದ್ರೆ ಅದ್ರಾಗ ವೇಸ್ಟು, ಕವರ್ ಇಷ್ಟು ಇದು ಹಾಳಾಗಿದ್ದು ಎಲ್ಲ ತೆಗಿಬೇಕ್ರಿ. 50 ಎಳ್ನೀರು ಹೋದ್ರೆ 500 ರೂಪಾಯಿ ಸಂಬಳ ಸಿಗುತ್ತೆ. ಏನೈತಿ? ನೀವು ಮೂಲತಃ ಎಲ್ಲಿ ಅವರು? ಬಾಗಲಕೋಟೆ ಆಚೆ ಬಿಳಿ. ನಾವಿಲ್ಲಿ ಬಂದು ಇಲ್ಲಿ ಅಕ್ಕೂರಲ್ಲಿ 3 ವರ್ಷ ಆಯ್ತು ರೀ. ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ನಾನು ಮಾಡಿದ್ದೀರಿ. ಇಲ್ಲಿ ಪರವಾಗಿಲ್ಲ, ಊಟಕ್ಕೆ ಮತ್ತು ಇದಕ್ಕೆ ಮಕ್ಕಳ ಮದುವೆ ಎಲ್ಲ ಕಷ್ಟ ರೀ ನನಗೆ. ಈಗ ಮಕ್ಕಳ ಮದುವೆ ಮಾಡಿ ಸಾಲ ಆಗಿ. ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ? 3 ಹೆಣ್ಮಕ್ಳು, 1 ಗಂಡು ಮಗು. ಗಂಡು ಮಗು ಗಂಡ ತಗೊಂಡೋಗಿದ್ದಾನ. ಗಂಡ ಅವರು ತಗೊಂಡೋಗಿದ್ದಾರೆ. ನಿಮ್ಮ ಜೊತೆ ಇಲ್ವಾ ಗಂಡ ಈಗ? ನಮ್ಮ ಜೊತೆ ಇಲ್ಲ ರೀ, 15 ವರ್ಷ ಮೇಲೆ ಆಯ್ತು ಈಗ ಬಿಟ್ಟು. ಹೌದಾ? ಹೌದ್ರಿ. ಹೆಣ್ಮಕ್ಳು ಎಲ್ಲಿದ್ದಾರೆ ಇವಾಗ? ಈಗ ನನ್ನ ಹತ್ರನೇ ಇರೋದು. ನೀವು ಹೆಣ್ಮಕ್ಳ ನೀವು ಸಾಕ್ತಾ ಇರೋದು? ಅವರಿಗೆ ಮದುವೆ ಆಗಿಲ್ವಾ? ಮದುವೆ ಆಗಿದೆ ರೀ, ಇಬ್ಬರದ್ದು ಮದುವೆ ಮಾಡಿದೆ. ಒಬ್ಬಳದು 3 ಮಂದಿ ಮದುವೆ ಮಾಡಿದೆ ರೀ. ಒಬ್ಳು ಗಂಡ ಸರಿ ಇಲ್ಲ, ಮಗು ಆಗಿತ್ತು ಅವಳಿಗೆ, ಒಂದು ಹೆಣ್ಮಗು ಅತ್ತ. ಆ ಮಗು ಎಲ್ಲ ಕೈ ಸುಟ್ಟಾಕಿದ್ದಾರೆ. ಮಗು ಕೈ ಸುಟ್ಟಾಕಿ ನಾನು ಒಂದ್ ನಿಮಿಷ, ಹೆಣ್ಣು ಮಗು ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಕೈಯೆಲ್ಲ ಸುಟ್ಟಿದಾರ? ಕೈಯೆಲ್ಲ ಸುಟ್ಟಾಕಿದ್ದಾನೆ ಮಗು. ನಿಜಾನ ಇದು? ಈ ಕಾಲದಲ್ಲಿ ಈ ತರ ಇದೆಯಾ? ದೇವ್ರಾನಿಗಿರಿ, ನಾನು ಸತ್ಯ ಹೇಳ್ತೀನಿ, ಬೇಕಾದ್ರೆ ಮಗು ತಂದು ತೋರಿಸ್ತೀನಿ. ಮಗು ಕೈಯೆಲ್ಲ ಸುಟ್ಟಾಕಿದ. ನಾನು 1 ಲಕ್ಷ ಹಾಸ್ಪಿಟ್ಲಿಗೆ ಹಾಕಿ ಮಗು ತಗೊಂಡು ಸೋಪಿ ನೀರೆಲ್ಲ ಕುಡಿಸಿದ್ರು. ಅವಳಿಗೆ ಪೆಟ್ಟು ಕೊಟ್ಟರು. ರಾಡ್ ತಗೊಂಡೆಲ್ಲ ಕೈ ಕಾಲೆಲ್ಲ ರಾಡಿಲೆ ಹೊಡೆದು. ನಮ್ಮ ಹತ್ರ ಶಕ್ತಿನೂ ಇಲ್ಲ, ಎಲ್ಲಿದ ಹಾಕಿ ನ್ಯಾಯ ಮಾಡಲಿ. ಈಗ ಮಗು ಹೇಗಿದೆ? ಮಗು ನನ್ನ ಹತ್ರ ರೀ, 6 ವರ್ಷ ಆಯ್ತು ನಾನು ಇಲ್ಲಿ ಕರ್ಕೊಂಬಂದು. ಅಲ್ಲ, ಆರೋಗ್ಯವಾಗಿದೆ ಈಗ ಮಗು? ಆರೋಗ್ಯ ಐತ್ರಿ. ಅದು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಪಟ್ಟಿದ್ದಾರೆ. ಹಗಲು ರಾತ್ರಿ ಎನ್ನದೆ ಅವರು ಈ ರಸ್ತೆ ಬದಿಯಲ್ಲಿ ಈ ಎಳ್ನೀರನ್ನು ವ್ಯಾಪಾರ ಮಾಡಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅವರ ಬದುಕಿನ ಟ್ರಾಜಿಡಿ ಬಗ್ಗೆ ನೀವೇ ಕೇಳಿದ್ರಿ ಅಲ್ವಾ, ಯಾವ ರೀತಿ ಇತ್ತು ಅಂತ. ಸೊ ದಯವಿಟ್ಟು ನೀವೇನಾದರೂ ಈ ರಸ್ತೆಯ ಮೂಲಕ ಹಾದು ಹೋಗೋದಾದರೆ ಒಂದು ಸಲ ನಿಮ್ಮ ಗಾಡಿಯನ್ನು ಪಾರ್ಕ್ ಮಾಡಿ. ನಿಮ್ಗೆ ಏನಾದರೂ ಅಗತ್ಯ ಇದೆ ಎಳ್ನೀರು, ದಯವಿಟ್ಟು ಇಲ್ಲಿಂದ ತಗೊಳ್ಳಿ. ಯಾಕಂದರೆ ಅವರ ಬದುಕು ಅಷ್ಟು ಸುಲಭವಾಗಿಲ್ಲ. ಒಂದು ಹೆಣ್ಣು ಅಂದರೆ ಈ ಸಮಾಜದಲ್ಲಿ ಪಡಬೇಕಾಗಿರೋ ಕಷ್ಟ ಏನು ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಅದರ ಬಗ್ಗೆ ವಿವರಿಸಿ ಹೇಳುವಂಥ ಅಗತ್ಯ ಇಲ್ಲ. ಹಾಗಿರುವಾಗ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಅವರು ಬಯಸ್ತಾರೆ. ಅದೇ ರೀತಿ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡೋದು, ಅದೇ ರೀತಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.